ಕ್ಷೇತ್ರದ ಒಳಪಟ್ಟಿದ್ದದು. ನಮ್ಮ ಸಾಹೇಬರು ಒಳಚರಂಡಿ ಮತ್ತು ನೀರು ಮತ್ತು ಎಲ್ಲ ಸೌಲಭ್ಯಗಳಿಗೂ ಮಾಡಿಕೊಟ್ಟಿದ್ದಾರೆ. ಆದರೆ ಈಗ ಅದು ಪರ್ಮನೆಂಟ್ ಮಾಡೋಕ್ಕೆ ಏನೋ ಅವಶ್ಯಕತೆ ಆಗಿಲ್ಲ ಸರ್. ಎಷ್ಟೋ ಸತಿ ಸಾಹೇಬರು ಈ ರಾಜ ಮಿಲ್ ಪ್ರಾಪರ್ಟಿ NTC ಈಗ ಇವರು ಆಲ್ಮೋಸ್ಟ್ 100 ವರ್ಷದ ಇದ್ದಾರೆ. ಅದಕ್ಕೆ ಸ್ಲಮ್ ಬೋರ್ಡ್ ಮಾಡಿ TDR ಕೊಡಿಸ್ಬಿಟ್ಟು ಹೌದು ಸರ್ ಮಾಡಿ TDR ಕೊಟ್ಬಿಟ್ಟು ಅವ್ರಿಗೆ ಮಾಡ್ಬೋದು. ಹ್ಞೂ ಸರ್, ಅಷ್ಟೊಂದು ಇದಿದೆ ಸರ್. 300 ಮನೆ MLA ಹೇಳ್ತಾ ಇದ್ದೀನಿ. ಓಕೆ ಸರ್. ಅದು ರೂಲ್ 17 ಅಲ್ಲೂ ಏನೋ ಮಾಡಕ್ಕೆ ಬರುತ್ತಾ ಕೇಳಿ. ಹೌದು ಸರ್, ಆಗತ್ತಂತ ಹೇಳಿದರು. ನಾನು ಹೇಳಿದ್ದೀನಿ ಕಮಿಷನ್ ಹೇಳಿದ್ದೀನಿ. ಬರ್ತೀನಿ ಸರ್. ರೂಲ್ 17 ಅಡಿ ದಯಮಾಡಿ ಅದೊಂದು ಮಾಡಿಕೊಡಿ ಸರ್. ನಾನು ಜನರಿಗೆ ಒಂದೇ ಬೇಡಿಕೆ ಅದು. ಹಾಂ ಸರ್, ಅದು ಒಂದೇ ಸರ್. ನಮ್ಮ ಹರೀಶ್ ಇದೆ ಅಲ್ಲ, ಅದೇ ಆ ಕಡೆ ಅದು ನಿಮ್ಮದು ಇದು ಈ ಕಡೆ ಸರ್. ಇಲ್ಲಿ MD ಬ್ಲಾಕ್ ಕೆಳಗಡೆ ಇದೊಂದು ಮಾಡಿಕೊಟ್ಬಿಟ್ರೆ ಸಾಕು ಸರ್. ಅದು ಬಟ್ ಮಿಲ್ ಪ್ರಾಪರ್ಟಿ ಅದು ಇವರು ಅಲ್ಲೇ ಬಟ್ ಮೋರ್ ದನ್ 70 years ರಾಜಾ ಮಿಲ್ NTC ಅದು NTC ಪ್ರಾಪರ್ಟಿ. ಯು ಹ್ಯಾವ್ ಟು ಡಿಕ್ಲೇರ್ ಇಟ್ ಆಸ್ ಅ ಸ್ಲಮ್ ಬೋರ್ಡ್, ದೆನ್ ಟೇಕ್ ದಿ ಪ್ರಾಪರ್ಟಿ under section 3 sir DC ಬರುತ್ತೆ ಸರ್. ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ವಿಲ್ ಗಿವ್ ದ ಫಸ್ಟ್ ರಿಕ್ವಿಸಿಷನ್. ಬಟ್ ಅವರು ಏನಿದೆ ಸರ್, ಪ್ರೈವೇಟ್ ಲ್ಯಾಂಡ್ಗೆ ಇತ್ತೀಚೆಗೆ ಕೊಡ್ತಾ ಇಲ್ಲ. ಅವ್ರು 114 ವರ್ಷದಿಂದ ವಾಸ ಮಾಡ್ತಾರೆ. ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಇಂದ ಕೊಟ್ಟರೆ ಸರ್ ಅವ್ರು ಕೊಡ್ಬೋದ್ರಿ. ಅವ್ರು ಕೊಡ್ಬೇಕಾದ್ರೆ ಇವ್ರಿಗೆ ಪ್ರಾಪರ್ಟಿ ಓನರ್ಗೆ ನೀವು TDR ಕೊಡ್ಬೇಕು. 300 times ಆಗಲ್ಲ. ಆಕ್ಚುಲಿ ರೆವಿನ್ಯೂ ಟ್ಯಾಕ್ಸ್ 300 times ಕೊಡಬೇಕು ಅಂತಿತ್ತು. ಇತ್ತೀಚೆಗೆ ಕೋರ್ಟ್ಗೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಲ್ಯಾಂಡ್ ಅಕ್ವಿಷನ್ ರೇಟ್ ಕೇಳ್ತಾ ಇದಾರಲ್ಲ, ಅದಕ್ಕೆ ಡಿಕ್ಲೇರ್ ಮಾಡುತ್ತೆ. ಅದಕ್ಕೆ TDR ಕೊಡೋದು ಅಂತ ಒಂದು ಅಮೆಂಡ್ಮೆಂಟ್ ಮಾಡಿದೀವ್ರಿ ನಾವು. ಇನ್ನೂ ಬಂದಿಲ್ಲ. ಇಲ್ಲ ಸ್ಲಮ್ ಬೋರ್ಡ್ ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಹೌದಾ? ಆಗಿಲ್ಲ ಮಾಡಿಲ್ಲ. ಆದ್ರೆ ಕೊಡ್ತೀವಿ ಸರ್. 300 TDR ಕೊಡಕ್ಕೆ ಬರಲ್ಲ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಕ್ವೈರ್ ಮಾಡಬೇಕು. ಟೈಮ್ಸ್ ಈಗ ಮಿಲ್ ಅವರು ಲ್ಯಾಂಡ್ ರೆವಿನ್ಯೂ ಸರ್. ಗೌರ್ಮೆಂಟ್ ಆಫ್ ಇಂಡಿಯಾ ಇರಬೇಕಲ್ಲ. NTC ಟೆಕ್ಸ್ಟೈಲ್ ಕಾರ್ಪೊರೇಷನ್. ಹೌದು. ಏನು ಕೊಡ್ತಾರೆ ನಾವು ಮಾಡಿಬಿಡ್ತೀವಿ. ಇಲ್ಲ, ಅದನ್ನ ದೇ ವಿಲ್ ನಾಟ್ ಅಲೌ. ಅವರು ಎಲ್ಲವೂ ಇಲ್ಲ ಸರ್. 300 ಮನೆ ಇದೆ ಸರ್. ನಾವು 3 ಮಾಡಿಬಿಟ್ರೆ ಸರ್ ಅವರು ಮುಂದೆ ಬಂದೇ ಬರ್ತಾರೆ. ಐದರ ಅವ್ರಿಗೆ ಜಾಸ್ತಿ ಅಮೌಂಟ್ ಬೇಕು ಏನು ಬೇಕು ಅವ್ನು ಆಮೇಲೆ ವಿಚಾರ ಬರುತ್ತೆ. ಮತ್ತು ಇವರಿಗೆ ಹಕ್ಕುಪತ್ರ ಹೋಗ್ಬಿಡುತ್ತೆ. ಡಿಕ್ಲೇರ್ ಮಾಡ್ಕೊಂಡು ಹಕ್ಕುಪತ್ರ ಕೊಡೋದು ಪ್ರಾವಿಷನ್ ಇದೆ ಸರ್. ಇವ್ರು ಕೇಳಿದೇನು, ನಾವು ವಾಸ ಮಾಡ್ತಾ ಇದ್ದೀವಿ, ನಮ್ಮ ಸ್ಲಮ್ ಡಿಕ್ಲೇರ್ ಮಾಡಿ ಹಕ್ಕುಪತ್ರ ಕೊಡಿ ಸಾಕು ಅಂತ ಸರ್. ಇಲ್ಲ, ರೂಲ್ಸ್ ಪರಿಚಯ ಪತ್ರ ಆಗಿದೆ ಸರ್. ಹಕ್ಕುಪತ್ರ ಕೊಟ್ಟಿಲ್ಲ. ಪರಿಚಯ ಪತ್ರ ಕೊಟ್ಟಿದೆ ಸರ್. ಅದೆಲ್ಲ ಕೊಟ್ಟಿದೆ. ಡೆವಲಪ್ಮೆಂಟ್ ಆಗಿದೆ. 1973 ಎಲ್ಲ ಆಗಿದೆ ಅದು. ನೀವು ತಗೊಳ್ಬೇಕಪ್ಪ ಪೊಸಿಷನ್. ವೆರಿ ಬಿಗ್ ವರ್ಕ್. ಆದರೆ ಈಗ ನಮಗೆ ಒಂದು ಮೀಟಿಂಗ್ ಮಾಡೋಣ ರೀ, ನಿಮ್ಮವರು ನಮ್ಮವರು ಎಲ್ಲ ಸೇರಿ. ಇವ್ರು ಕಾಲ ಇವರು ನಮ್ಮ ಯುವಕರು ದೇರ್ ಇಸ್ ಸಮ್ ಪ್ರಾವಿಷನ್. ಐ ರಿಮೆಂಬರ್ ರೀ, ಯಾವುದೋ ಇದರಲ್ಲಿ ಇಲ್ಲ ಹಕ್ಕುಪತ್ರ ಕೊಡಕ್ಕೆ ಏನೋ ಒಂದು ತೀರ್ಮಾನ. ಯಾಕಂದ್ರೆ ಚಾಮರಾಜಪೇಟೆಯಲ್ಲಿ ಯಾವುದೋ ಒಂದು ಪ್ರಾಪರ್ಟಿ, ರಮೇಶ್ ಕುಮಾರ್ ಫ್ರೆಂಡು ಯಾವುದೋ ಒಂದು ಚಾಮರಾಜಪೇಟೆಯಲ್ಲಿ ಒಂದು ಪ್ರಾಪರ್ಟಿ ಇತ್ತು. ಆ ಪ್ರಾಪರ್ಟಿ ನಿಮ್ಮ ಅದಿತ್ತು. ಅವ್ರಿಗೇನೋ ಕೊನೆಗೆ ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ ಅಂತ TDR ಕೊಡೋದು ಅಂತ ತೀರ್ಮಾನ. ಇಲ್ಲ ಆಗ್ಲಿಲ್ಲ ಸರ್. ಅದು ಬರೀ ಹೇಳಿದ್ರಿ, ಆಗ್ಲಿಲ್ಲ. ಆಗ್ಲಿಲ್ವಾ? ಇವರಿಂದ ಹಕ್ಕುಪತ್ರ ಕೊಟ್ಬಿಟ್ಟು ಕೊಡ್ಸ್ಕೊಳ್ಳೋಣ. ಆಮೇಲೆ ಯಾವ ಥರ ಲ್ಯಾಂಡ್ ಹ್ಯಾಸ್ ಟು ಬಿ ಹ್ಯಾಂಡೆಡ್ ಓವರ್ ಟೇಕನ್ ಓವರ್ ಬೈ ಡೆಪ್ಟಿ ಕಮಿಷನರ್ ಸರ್. ಪರಿಚಯ ಪತ್ರ ಕೊಟ್ಟ ಮೇಲೆ ದೆನ್ ದೇ ವಿಲ್ ಇಶ್ಯೂ ದ ಹಕ್ಕುಪತ್ರ. ಅವರಿಲ್ಲ, ನಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು, ನಾವು ಹಕ್ಕುಪತ್ರ ಇಶ್ಯೂ ಮಾಡಬೇಕು ಅಷ್ಟೇ. ಆಮೇಲೆ ಅವ್ರ ಜೊತೆ ಮಾಡ್ತಾನೆ. ಇಲ್ಲ ಆ ಥರ ಭಾಳಷ್ಟು ಕೊಟ್ಟವ್ರಲ್ಲ ಸರ್. 432 ಸರ್ವೆ ಟೈಮ್ ಪ್ರಾರಂಭಿಕ ಮಾಡುವಾಗನೇ ಪರಿಚಯ ಪತ್ರ ಆ ಟೈಮ್ಗೆ. I think some amendment has been made. Let me look at it. I just remember. I will check out. But in any case, sir, this land is already declared slum, so we can transfer the ಹಕ್ಕುಪತ್ರ ಮಾಡಲಿಕ್ಕೆ ಹೇಳಿದ್ರು. They are living on that land for Okay. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.